ಸದಾ ಮಕ್ಕಳ ಆರೋಗ್ಯವನ್ನು ನೆನಪಿನಲ್ಲಿಟ್ಕೊಂಡು ಮನೆಯಲ್ಲಿ ರುಚಿ ರುಚಿಯಾಗಿ ಅಡಿಗೆಯನ್ನು ಮಾಡುವಂತ ತಾಯಂದಿರಿಗೂ, ಮಕ್ಕಳು ಕೇಳ್ತಾರೆ ಅಂತೇಳಿ ಅಂಗಡಿಯಿಂದ ಚಾಕ್ಲೇಟ್, ಬಿಸ್ಕೆಟ್, ಐಸ್ ಕ್ರೀಮ್ ಅನ್ನು ತಂದ್ಕೊಡುವಂತ ತಂದೆಂದಿರಿಗೂ ನನ್ನ ಈ ದಿನದ ವಿಡಿಯೋಕ್ಕೆ ಸ್ವಾಗತ, ಸುಸ್ವಾಗತ. ವೆಲ್ಕಮ್ ಟು ಮದರ್ಸ್ ವರ್ಲ್ಡ್. ನಾನು ಮೊದಲನೇ ಕ್ಯಾಟಗರಿ ಆಗಿರೋದ್ರಿಂದ ಮೊದಲನೇ ಕ್ಯಾಟಗರಿ ಆಗಿರುವ ಎಲ್ಲ ಮದರ್ಸಿಗೂ ನಿಮ್ಮ ಮಕ್ಕಳ ಆರೋಗ್ಯ ಜೊತೆಗೆ ನಿಮ್ಮನೆಗೆ ಗೆಸ್ಟ್ ಬಂದ್ರೆ ಅವರ ಆರೋಗ್ಯನೂ ನೆನಪಿನಲ್ಲಿ ಇಟ್ಕೊಂಡು ಮನೆಯಲ್ಲೇ ಒಂದು ರುಚಿಯಾಗಿರುವಂತಹ ಜ್ಯೂಸನ್ನು ಮಾಡೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ನಿಮಗೆ ಅದಕ್ಕೆ ಏನೇನು ಬೇಕು ಅಂತ ನಾನು ಕ್ವಿಕ್ ಆಗಿ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಬೀಟ್ರೂಟ್ ಬೇಕು, ಲಿಂಬೆ ಹಣ್ಣು, ಶುಂಠಿ, ಬೆಲ್ಲ ಮತ್ತು ಪುದೀನ. ಇದಿಷ್ಟಿದ್ರೆ ಟೇಸ್ಟಿ ಮತ್ತು ಹೆಲ್ದಿ ಆಗಿರುವಂತ ಜ್ಯೂಸ್ ರೆಡಿ ಆಗುತ್ತೆ. ಮೊದಲನೇದಾಗಿ ಈ ಬೀಟ್ರೂಟ್ ನಿಂದ ಏನೆಲ್ಲ ನಮ್ಮ ದೇಹಕ್ಕೆ ಬೆನಿಫಿಟ್ ಇದೆ ಅಂತ ನಾನು ನಿಮಗೆ ಕ್ವಿಕ್ ಆಗಿ ಹೇಳ್ತೀನಿ. ಆ ನಂತರ ನೀವೇ ಡಿಸೈಡ್ ಮಾಡಿ ಇದು ಹೆಲ್ದಿ ಜ್ಯೂಸಾ ಅಲ್ವಾ ಅಂತೇಳಿ. ಈ ಬೀಟ್ರೂಟ್ ನಿಂದಾಗಿ ನಮಗೆ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನಮ್ಮ ಹೃದಯದ ಪ್ರಾಬ್ಲಮ್ ಇರ್ಬೋದು, ಲಿವರ್ನ ಪ್ರಾಬ್ಲಮ್ ಇರ್ಬೋದು, ಹಾಗೂ ನಮ್ಮ ಕಣ್ಣಿನ ದೃಷ್ಟಿಯ ಪ್ರಾಬ್ಲಮ್ ಇರ್ಬೋದು. ಈ ಎಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಈ ಬೀಟ್ರೂಟ್ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅದರ ಜೊತೆಗೆ ಗರ್ಭಿಣಿಯರು ಪ್ರತಿದಿನ ಬೀಟ್ರೂಟ್ ಸೇವನೆಯಿಂದಾಗಿ ಅವರಿಗೆ ಕಾನ್ಸ್ಟಿಪೇಷನ್ ಆಗೋದಿಲ್ಲ ಮತ್ತು ಇದರಲ್ಲಿ ಫಾಲೇಟ್ ಅಂತ ಅಂಶಗಳು ಜಾಸ್ತಿ ಆಗಿರೋದ್ರಿಂದ ಮಗುವಿನ ಗ್ರೋತಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೇನೆ ಈ ಡಯಟ್ ಏನು ಮಾಡ್ತಾರಲ್ವಾ, ಅವರಿಗೆ ಮಾರ್ನಿಂಗ್ ಇದ್ರ ಜ್ಯೂಸನ್ನು ಕುಡಿಯೋದ್ರಿಂದ ಅವರಿಗೆ ಸ್ಟಮಿನಾ ಜಾಸ್ತಿ ಆಗಿರುತ್ತೆ ಮತ್ತು ಅವರಿಗೆ ಫಿಲ್ ಆಗಿರೋ ಥರ, ಅಂದರೆ ಹೊಟ್ಟೆ ತುಂಬಿರುವ ಥರ ಅವರಿಗೆ ಫೀಲ್ ಆಗೋದ್ರಿಂದ ಅವ್ರಿಗೆ ಜಾಸ್ತಿ ಹಸುವು ಅಂತಿರಲ್ಲ. ಸೊ ಡಯಟ್ ಮಾಡೋರಿಗೆ ಇದು ಹೇಳಿ ಮಾಡಿಸಿದಂಥ ಒಂದು ಜ್ಯೂಸ್. ಹಾಗಾದ್ರೆ ಈ ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ನಾನು ಇದನ್ನು ಜ್ಯೂಸರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಜ್ಯೂಸರ್ ಇಲ್ಲ ಅಂತ ಹೇಳೋದಾದ್ರೆ ನಾರ್ಮಲ್ ಜಾರಲ್ಲೇ ಮಾಡ್ಕೊಳ್ಬೋದು. ಆ ನಂತರ ಸೋಸುವಾಗ ಮಾತ್ರ ನೀವು ಸ್ಟೇನರಲ್ಲಿ ಸೋಸ್ಕೊಳ್ಬೇಕಾಗುತ್ತೆ. ಜ್ಯೂಸರಲ್ಲಿ ಮಾಡೋದಾದ್ರೆ ಇದನ್ನು ನೀವೇನು ಸ್ಟೇನ್ ಮಾಡಬೇಕು ಅಂತಿಲ್ಲ, ಡೈರೆಕ್ಟಾಗಿ ಗ್ಲಾಸಿಗೆ ಹಾಕಿ ಕುಡಿಬೋದು. ಸೊ ನಾನು ಇದನ್ನು ಹೇಗೆ ಮಾಡೋದು ಅಂತೇಳಿ ನಿಮಗೆ ತೋರಿಸ್ತೇನೆ. ನಾನು ಇದರಲ್ಲಿ ಒಂದು ಬೀಟ್ರೂಟ್ ಫುಲ್, ದೊಡ್ಡದಿರುವಂಥ ಒಂದು ಬೀಟ್ರೂಟ್ ಫುಲ್ ತಗೊಂಡಿದ್ದೇನೆ. ಇದಕ್ಕೆ ಒಂದು ಇಷ್ಟು ಶುಂಠಿ ಹಾಕೊಳ್ತಾ ಇದ್ದೀನಿ ಮತ್ತು ಪುದೀನ ಕೂಡ ನಿಮ್ಗೆಲ್ಲರಿಗೂ ಗೊತ್ತು ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತೇಳಿ. ನಾನು ಇದಕ್ಕೆ ಒಂದು 8-10 ಎಲೆ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ನೀವು ಯೂಸ್ ಮಾಡ್ಬೋದು. ಮತ್ತು ನಾನು ಶುಗರ್ ಬದಲಿಗೆ ಜಾಗರಿ ಯೂಸ್ ಮಾಡ್ತೀನಿ, ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಇಲ್ಲ ಬೆಲ್ಲ ಬೇಡ ಅಂತ ಹೇಳಿದರೆ ಹನಿ ಕೂಡ ಅಂತ ಹೇಳಿದರೆ ಜೇನುತುಪ್ಪ ಕೂಡ ಯೂಸ್ ಮಾಡ್ಬೋದು. ಇಲ್ಲ ಸಕ್ಕರೆ ಬೇಕು ಅನ್ನೋರು ಸಕ್ಕರೆ ಕೂಡ ಯೂಸ್ ಮಾಡ್ಬೋದು. ನಾನು ಕಂಪ್ಲೀಟಾಗಿ ಹೆಲ್ದಿ ಆಗಿರಲಿ ಅಂತೇಳಿ ಬೆಲ್ಲ ಯೂಸ್ ಮಾಡ್ತಿದ್ದೀನಿ. ಮತ್ತು ಬೀಟ್ರೂಟೇ ತುಂಬ ಸ್ವೀಟ್ ಆಗಿರೋದ್ರಿಂದ ಜಾಸ್ತಿ ಏನು ಸ್ವೀಟ್ ಬೇಕಂತಿಲ್ಲ. ಕೆಲವರಿಗೆ ಸ್ವೀಟ್ ಬೇಡ, ಕಮ್ಮಿ ಬೇಕು ಅಂತ ಹೇಳುವವರು ಏನು ಹಾಕದಿದ್ರೂ ನಡೆಯುತ್ತೆ. ಸೊ ನಾನೊಂದಿಷ್ಟು ಬೆಲ್ಲ ಹಾಕ್ತಿದ್ದೀನಿ, ನನಗೆ ಸ್ವಲ್ಪ ಸ್ವೀಟ್ ಇಷ್ಟ. ಸೊ ನಾನು ಬೆಲ್ಲ ಹಾಕ್ತಾ ಇದ್ದೀನಿ. ಮತ್ತು ಕೊನೆಯಲ್ಲಿ ಲಿಂಬೆ ರಸ ಹಿಂಡ್ಕೊಳ್ತಾ ಇದ್ದೀನಿ. ನನಗೆ ಇದು ಒಂದು ಅರ್ಧ ಲಿಂಬೆಯನ್ನು ನಾನು ಹಿಂಡ್ಕೊಳ್ತಾ ಇದ್ದೀನಿ. ಇದು ನಿಮ್ಮ ರುಚಿಗೆ ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಹಿಂಡ್ಕೊಳ್ಬೋದು. ನಾನಿದು ಅರ್ಧವನ್ನು ಹಿಂಡ್ತಾ ಇದ್ದೀನಿ. ಮತ್ತು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ನಿಮ್ಮ ಹೆಲ್ದಿ ಜ್ಯೂಸ್ ರೆಡಿ ಆಗಿದೆ. ಸೊ ತೋರಿಸ್ತೇನೆ ನೋಡಿ. ನೋಡಿದ್ರಲ್ಲ ಎಷ್ಟು ಕಲರ್ಫುಲ್ ಆಗಿದೆ, ಅಷ್ಟೇ ಟೇಸ್ಟಿ, ಅಷ್ಟೇ ಹೆಲ್ದಿ ಕೂಡ ಆಗಿರುತ್ತದೆ. ಇದರಲ್ಲಿ ಆ ಶುಂಠಿದ್ದು, ಪುದೀನ ಮತ್ತು ಲೆಮನ್ದು ಸ್ಮೆಲ್ ಎಲ್ಲ ಅಷ್ಟು ಚೆನ್ನಾಗಿದೆ. ಎಷ್ಟು ಟೇಸ್ಟಿ ಆಗಿರುತ್ತದೆ ಅಂದರೆ ಇಂಥ ಹೆಲ್ದಿ ಆಗಿರುವಂಥ ಜ್ಯೂಸನ್ನು ಬಿಟ್ಟು ನಾವು ಯಾಕೆ ಬೇರೆಲ್ಲ ಜ್ಯೂಸ್ಗಳನ್ನು, ನಾವು ಬಾಟಲ್ ಜ್ಯೂಸ್ಗಳನ್ನು ತಂದು ಕುಡಿಬೇಕು? ಸೊ ಮನೆಯಲ್ಲೇ ಇಂಥ ಜ್ಯೂಸ್ಗಳನ್ನು ಮಾಡಿ ನಮ್ಮ ಮಕ್ಕಳಿಗೆ ಕೊಡೋದ್ರಿಂದ ಅದರ ಕಲರ್ ನೋಡಿ ಅವರು ಕುಡಿತಾರೆ. ಇಷ್ಟು ಹೆಲ್ದಿ ಆಗಿರುವಂಥ ಜ್ಯೂಸನ್ನು ಖಂಡಿತ ಒಂದ್ಸತಿ ಮನೇಲಿ ಟ್ರೈ ಮಾಡಿದ ನಂತರ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಮುಂದಿನ ವಿಡಿಯೋ ಬರುವವರೆಗೆ ನನ್ನನ್ನು ಮಿಸ್ ಮಾಡ್ತಾ ಇರಿ. ಸೈನಿಂಗ್ ಆಫ್ ಶ್ವೇತಾ ಫ್ರಮ್ ಮದರ್ಸ್ ವರ್ಲ್ಡ್. ಬಾಯ್.